ಏನಿದಲ್ಲ ಇಲ್ಲ ಜ್ಞಾಪಕ ಇದೆಯಲ್ಲ, ನಾನು ಹೇಳಿದ ಹಾಗೆನೇ ನಡಿಬೇಕು. ತೆಪ್ಪಗಿರ. ಅವಿನಾಶ್, ನಿನ್ಗೂ ಸರ್ಪ್ರೈಸ್ ಅಲ್ವಾ ಇದು? ತುಂಬಾ ಶಾಕ್ ನ್ಯೂಸ್. ನಿಮ್ಮಮ್ಮನೇ ಈ ವಿಷಯ ರಹಸ್ಯವಾಗಿರಲಿ ಅಂತ ಹೇಳಿ. ನೋಡಿ, ಇಲ್ಲಿಯವರೆಗೂ ನಿಮ್ಮ ಮೇಡಮ್ನವ್ರಿಗೆ ಏನ್ ಸಹಕಾರ ಕೊಟ್ಟಿದ್ರು ಅದೇ ಸಹಕಾರವನ್ನ ನಮ್ಮ ಕನಕಂಗೂ ಕೊಡ್ಬೇಕು. ಏನೇ ಪ್ರಾಬ್ಲಮ್ ಆದ್ರೂ ಕನಕನ್ನೇ ಕನ್ಸಲ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ಮೇಡಮ್ನವ್ರನ್ನ ಡಿಸ್ಟರ್ಬ್ ಮಾಡಿ. ಅವರು ಪ್ರಶಾಂತವಾದ ನಿವೃತ್ತ ಜೀವನವನ್ನು ಕಳೆಯೋದಕ್ಕೆ ಇಷ್ಟಪಟ್ಟಿದ್ದಾರೆ. ಏನಿವೆ, ತಾವೆಲ್ಲರೂ ನನ್ನ ಕರೆಗೆ ಹೂಗೊಟ್ಟು ಇಲ್ಲಿವರೆಗೂ ಬಂದಿದ್ದೀರಿ. ಹಾಗೆ ನೂತನ ವಧುವರರನ್ನ ಒಳ್ಳೆಯದಾಗಲಿ ಅಂತ ಆಶೀರ್ವದಿಸಿ ಹೊರಗಡೆ ನನ್ನಲ್ಲಿ ತಮಗೋಸ್ಕರ ಮೃಷ್ಟಾನ್ನ ಭೂರಿ ಭೋಜನ ಕಾದಿದೆ, ಅದನ್ನು ಸ್ವೀಕರಿಸಬೇಕು ಅಂತ ಹೇಳ್ತಾರೆ. ಮೇಡಮ್, ಈಗಿನ ಕಾಲದಲ್ಲಿ ಅತ್ತೆ ಆರಿಸಿದಂಥ ಸೊಸೆಗೆ ಯಾರೂ ಅಧಿಕಾರ ಕೊಡಲ್ಲ. ಅಂಥದ್ರಲ್ಲಿ ನಿಮ್ಮನ್ನು ಕೇಳದೆ ಮದುವೆ ಮಾಡ್ಕೊಂಡು ಬಂದಂಥ ನಿಮ್ಮ ಸೊಸೆಗೆ ಸಂಪೂರ್ಣವಾದ ಪವರ್ ಕೊಟ್ಟಿದ್ದೀರಲ್ಲ, ರಿಯಲಿ ಯು ಆರ್ ಗ್ರೇಟ್ ಮೇಡಮ್. ಯಾವ ಟಾಟಾ ನಾರಾಯಣ ಮೂರ್ತಿಗಳಿಗೂ ಕಮ್ಮಿ ಇಲ್ಲ ಮೇಡಮ್. ರಿಯಲಿ ಯು ಆರ್ ರೋಲ್ ಮಾಡಲ್ ಆಗ್ಬಿಟ್ರಿ ಮೇಡಮ್. ನನ್ನ ಮಗ ಅವಿನಾಶ್ ಕನಕಳನ್ನ ಪ್ರೀತಿ ಮಾಡಿದ್ದ. ಇವಳನ್ನೇ ಮದುವೆ ಆಗಬೇಕು ಅಂತ ಹಠ ಇರ್ತಾನೆ. ನಮ್ಮ ಗ್ರೂಪ್ ಆಫ್ ಕಂಪನೀಸ್ನ ಇಡೀ ಜವಾಬ್ದಾರಿಯನ್ನ ನನ್ನ ಮಗ ಅವಿನಾಶ್ ಹಾಗೂ ಕನಕ ದಂಪತಿಗಳೇ ನೋಡ್ಕೊಳ್ಳಿ. ಇವತ್ತಿನಿಂದ ನಮ್ಮ ಕನಕನೇ ಆಥರೈಸ್ಡ್ ಜಾಯಿಂಟ್ ಸಿಗ್ನೇಟರಿ. ಇನ್ಫ್ಯಾಕ್ಟ್ ಸೊಸೆಗೆ ಪಟ್ಟ ಕಟ್ಟಬೇಕು ಅಂತ ನಿರ್ಧಾರ ತಗೊಂಡಿದ್ದೆ ಈ ನಿಮ್ಮ ಪದ್ಮಾವತಿ ಬೇಡ. ಏನಕ್ಕ ನೀನು ಬಾವ ಕಣ್ಮುಂದೆ ಅಷ್ಟೆಲ್ಲ ಅವಮಾನ ಮಾಡ್ತಿದ್ರು ನೋಡ್ಕೊಂಡು ಸುಮ್ಮನೆ ಇದೆಯಲ್ಲ? ಹೂನಮ್ಮ, ಅವಳು ನೆನ್ನೆ ಮೊನ್ನೆ ನಮ್ಮ ಮನೆಗೆ ಬಂದವಳು. ಆದ್ರೆ ದೊಡ್ಡಪ್ಪ ಅವಳಿಗೆ ಮಹಾರಾಣಿ ಪಟ್ಟ ಕೊಟ್ಟು ನಿಮ್ಮನ್ನ ಲೆಕ್ಕಕ್ಕೆ ಇಲ್ದಿರಂಗ್ ಮಾಡ್ಬಿಟ್ರಲ್ಲಮ್ಮ. ಅದು ಒಬ್ರ ಇಬ್ರ ಉದ್ದೇಶ ಪೂರ್ವಕವಾಗಿ ಪಿತೂರಿ ಮಾಡಿ ಇಡೀ ಬಿಸ್ನೆಸ್ ಜನರನ್ನೆಲ್ಲ ಕರ್ಸಿದ್ದಾರೆ. ನನ್ ಮೈ ಹುರಿದೋಯ್ತಕ್ಕ. ಲೇ ಅವಿನಾಶ, ನಿಜ ಹೇಳೋ, ನಿಜವಾಗ್ಲೂ ನಿನಗಿದೆಲ್ಲ ಗೊತ್ತಿರ್ಲಿಲ್ವೇನೋ? ನೀಲ್ಕಂಠ, ಏನ್ ಮಾತಾಡ್ತಿದ್ಯೋ ನೀನು? ಮತ್ತಿನ್ನೇನೋ, ನೀನೇ ಇಷ್ಟಪಟ್ಟ ಕನ್ಸನ್ ಕಟ್ಕೊಂಡ್ ಬಂದಿದ್ಯಾ ಅಂತ ದೊಡ್ಡಪ್ಪ ಹೇಳಿಲ್ವಾ? ಸುಳ್ಳು ಸುಳ್ಳು ಸುಳ್ಳು, ಇದೆಲ್ಲ ಹಸಿ ಸುಳ್ಳು. ನಮ್ಮ ಅಪ್ಪಂಗೆ ಏನೋ ತಲೆ ಕೆಟ್ಟಿದ್ಯಾ ಅಂತ ಅನುಮಾನ ಬರ್ತಿದೆ ನನ್ಗೆ. ಅವಿನಾಶ್, ನೋಡಮ್ಮ, ಇವನು ಇದೆಲ್ಲ ನಾನೇ ಸಂಚು ಮಾಡ್ತಿದ್ದೀನಿ ಅನ್ನೋ ತರ ಮಾತಾಡ್ತಿದ್ದಾನಲ್ಲ. ಇವನೇ ಹೇಗ್ ಮಾತಾಡಿದ್ರೆ ಹೊರಗಿರೋನು ಏನ್ ಅನ್ಕೊಳ್ಳಲ್ಲ. ನಿನ್ನಾಣೆಮ್ಮ, ಇದ್ಯಾವುದು ನನಗೆ ಗೊತ್ತಿರ್ಲಿಲ್ಲಮ್ಮ. ಅತ್ತೆ, ಬಂದ ನೋಡಿ ಯಜಮಾನಿ. ಅತ್ತೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಚೇಚೆ, ನೀನ್ ಯಾಕೆ ಕ್ಷಮೆ ಕೇಳ್ಬೇಕು? ಅಂತ ತಪ್ಪು ನೀನೇನ್ ಮಾಡಿದ್ಯಾ? ಏನೇ ನಮ್ಮ ಅಪ್ಪನ ತಲೆ ಕೆಡಿಸಿ ನೀನ್ ನಾಟಕ ಬಂದಿದ್ಯಾ? ಅವಿನಾಶ್, ನೀನ್ ಸ್ವಲ್ಪ ಸುಮ್ಮನೆ ಇರು.
ನಾನು ಯಾವ ನಾಟಕನೂ ಮಾಡ್ತಿಲ್ಲ. ಪರಿಸ್ಥಿತಿ ಒತ್ತಡಕ್ಕೆ ಸಿಕ್ಕಿ ನಾನು ಕಟ್ಟೋಳ್ ತರ ಈ ಮನೆಗ್ ಬಂದೆ. ಈ ಮನೆ ಬಗ್ಗೆ ನಿಮ್ ಬಗ್ಗೆ ನನಗೇನು ಗೊತ್ತಿರ್ಲಿಲ್ಲ. ನಾನು ಯಾರನ್ನ ನಂಬಿ ಈ ಮನೆಗ್ ಬಂದೋ ಅವ್ರು ನಾನು ಅನ್ಕೊಂಡ್ ಹಾಗಲ್ಲ ಅಂತ ನನಗೀಗ ಗೊತ್ತಾಗಿದೆ. ಇಲ್ಲಮ್ಮ, ಅವ್ರು ಎಷ್ಟೇ ಆದ್ರೂ ದೊಡ್ಡೋರಲ್ವಾ, ಅವ್ರು ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ. ಇಲ್ಲ ಅತ್ತೆ, ನಾನು ಇಲ್ಲಿಗೆ ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಇಲ್ಲಿ ಒಂಥರ ಉಸಿರು ಕಟ್ಸೋ ವಾತಾವರಣ. ನೀವೆಲ್ಲ ಅವ್ರ ಕಪ್ಪಿ ಮುಷ್ಟಿಲ್ ಸಿಕ್ಕಿ ನರಳ್ತಾ ಇದ್ದೀರಾ. ನಾನು ಈ ಮನೆಗ್ ಬಂದು ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಹಾಗಾಗೋಯ್ತು. ನನ್ನನ್ನ ಒಂದು ವೆಪನ್ ಮಾಡ್ಕೊಂಡು ಅವ್ರು ನಿಮ್ಗೆಲ್ಲ ಇನ್ನೂ ಹೆಚ್ಚು ಕಿರುಕುಳ ಕೊಡಕ್ ಶುರು ಮಾಡಿದ್ದಾರೆ. ನನ್ನಿಂದ ನಿಮ್ಗೆಲ್ಲ ಆಗ್ತಿರೋ ತೊಂದರೆಗೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಛೇ, ನೀನ್ ಯಾಕಮ್ಮ ಇದಕ್ಕೆ ಕ್ಷಮೆ ಕೇಳ್ಬೇಕು? ಇದೆಲ್ಲ ನಮ್ಮ ಹಣೆ ಬರ ಅಂತ ಅನುಭವಿಸ್ಕೊಂಡೇ ಬಂದಿದ್ದೀವಿ. ಇದೆಲ್ಲ ನಮ್ಗೇನು ಹೊಸ್ತಲ್ಲ, ಈಗ ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ. ಇಲ್ಲ ಅತ್ತೆ, ಎಲ್ರ ಮುಂದೆ ನಿಮ್ ಮಗ ನನ್ನನ್ನ ಪ್ರೀತಿಸಿ ಮದ್ವೆ ಆದ ಅಂತ ಹೇಳಿದ್ರು. ಮಾವ ಯಾಕೆ ಈ ರೀತಿ ಸುಳ್ಳು ಹೇಳಿದ್ರು ಅಂತ ನನಗೆ ಗೊತ್ತಿಲ್ಲ. ಅಷ್ಟು ಸಾಲದು ಅಂತ ಇಷ್ಟು ವರ್ಷ ನೀವು ನಿಮ್ ಮಗ ನೋಡ್ಕೊಳ್ತಾ ಇದ್ದಿದ್ದ ವ್ಯವಹಾರದ ಜವಾಬ್ದಾರಿನ ನನ್ ತಲೆ ಕಟ್ಟಿದ್ದಾರೆ. ಇದರಿಂದ ನಿಮ್ ಮನ್ಸಿಗೆ ಎಷ್ಟು ಆಘಾತ ಆಗಿರತ್ತೆ, ಎಷ್ಟು ಅವಮಾನ ಆಗಿರತ್ತೆ ಅಂತ ನನಗ್ ಗೊತ್ತು. ನಾನ್ ಜೊತೆ ಪಿತೂರಿ ಮಾಡಿ ಅಮ್ಮನ ಅಧಿಕಾರ ಕಿತ್ಕೊಂಡಿದ್ದೀನಿ ಅನ್ನೋ ಹಾಗೆ ಆಗಿದೆ. ನೋಡು, ನಿನ್ ಲಿಮಿಟೇಷನ್ಸ್ ಅಲ್ಲಿ ನೀನ್ ಇರೋದನ್ನ ಕಲ್ತ್ಕೋ. ನೀನೇನ್ ನಮ್ಮ ಮೇಲೆ ದರ್ಬಾರ್ ನಡೆಸೋದ್ ಬೇಕಾಗಿಲ್ಲ. ಮೊದ್ಲು ಹೋಗಿ ಇದೆಲ್ಲ ಆಗಲ್ಲ ಅಂತ ನಮ್ಮ ಅಪ್ಪಂಗೆ ಹೇಳು. ಅವಿನಾಶ್, ಇನ್ ಸ್ವಲ್ಪ ಸುಮ್ಮನೆ ಇರೋ. ನೋಡಮ್ಮ, ಇವನ್ ಮಾತನ್ನ ತಲೆಗೆ ಹಾಕೊಳ್ಬೇಡ. ಇಲ್ಲ ಅತ್ತೆ, ನಾನು ಅದಕ್ಕೆ ಯಾವತ್ತೂ ಆಸೆ ಪಟ್ಟೋಳೆ ಅಲ್ಲ. ನನಗ್ ನಿಮ್ ಸಮಸ್ಯೆನ ಬಗೆಹರಿಸೋಕ್ ಆಗದೆ ಇರಬಹುದು, ಆದ್ರೆ ನಾನ್ ನಿಮ್ಗೆ ಇನ್ನೊಂದು ಸಮಸ್ಯೆ ಆಗೋದಕ್ಕೆ ಇಷ್ಟಪಡಲ್ಲ. ನನ್ನಿಂದ ನಿಮಗ್ ನೋವಾಗ್ಬಾರ್ದು. ನೋಡಮ್ಮ, ಅವಿನಾಶ್ ನಂಗೆ ಹೇಳ್ದೇನೆ ನಿನ್ನ ಮದುವೆ ಮಾಡ್ಕೊಂಡ್ ಬಂದಿದ್ದಾನೆ ಅನ್ನೋ ಬೇಜಾರಿದೆ. ಆದ್ರೆ ನಿನ್ ಮೇಲೆ ನನ್ಗೆ ಯಾವ ಸಿಟ್ಟೂ ಇಲ್ಲ. ನೀನ್ ಹೇಗೆ ಬಂದ್ರು ಈ ಮನೆ ಸೊಸೆನೆ. ನಾನೇ ನನ್ನ ಜವಾಬ್ದಾರಿನೆಲ್ಲ ನಿಂಗೆ ವಹಿಸ್ಕೊಡ್ಬೇಕು ಅಂತ ಇದ್ದೆ. ನನ್ಗೊಂದು ಮಾತು ಹೇಳ್ಬೋದಾಗಿತ್ತು, ಆದ್ರೆ ಅವರೇ ಅರ್ಥ ಮಾಡ್ಕೊಂಡು ನಿಂಗೆ ಜವಾಬ್ದಾರಿನ ವಹಿಸ್ಕೊಟ್ಟಿದ್ದಾರೆ. ಇದ್ರಲ್ಲಿ ತಪ್ಪೇನೂ ಇಲ್ಲ. ಇಲ್ಲ ಅತ್ತೆ, ನನ್ಗೆ ಅಧಿಕಾರ ಜವಾಬ್ದಾರಿ ಯಾವುದೂ ಬೇಕಾಗಿಲ್ಲ. ನನ್ನಿಂದ ನಿಮ್ ಮನ್ಸಿಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ಈಗ್ಲೇ ಹೋಗಿ ಮಾವನ್ ಹತ್ರ ಮಾತಾಡ್ತೀನಿ. ಅಯ್ಯೋ, ಅದೆಲ್ಲ ಏನು ಬೇಡಮ್ಮ. ಇಲ್ಲ ಅತ್ತೆ, ನೀವ್ ಸುಮ್ನಿರಿ. ನಾನು ಈಗ್ಲೇ ಅವ್ರ ಹತ್ರ ಮಾತಾಡ್ಲೇಬೇಕು. ಮಾವ, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಪದೇ ಪದೇ ಮಾತಾಡೋದೇನಿರುತ್ತೆ? ನಾನು ನಿನಗೆ ಮೊದಲೇ ಹೇಳಿದ್ದೀನಿ, ನಿನ್ನೆಲ್ಲ ಪ್ರಶ್ನೆಗಳಿಗೂ ನನ್ನ ಹತ್ರ ಉತ್ತರ ಸಿಗೋಲ್ಲ ಅಂತ. ಉತ್ತರ ಸಿಗ್ಲೇಬೇಕು ಮಾವ. ಇಲ್ಲಿ ಸಂಬಂಧಗಳು ಉತ್ತರಕ್ಕೊಂದು ದಕ್ಷಿಣಕ್ಕೊಂದು ಆಗ್ತಿವೆ. ಏನ್ ನಿನ್ ಮಾತಿನ ಅರ್ಥ? ಮಾವ, ಹೇಳ್ದೆ ಕೇಳ್ದೆ ಮದ್ವೆ ಮಾಡ್ಕೊಂಡು ನಮ್ಮ ಮನೆಯವರು ಕೆಟ್ಟೋಳಾಗಿದ್ದೆ. ಈಗ ಅವ್ರು ಇನ್ನೇ ನನ್ನನ್ನು ಅರ್ಥ ಮಾಡ್ಕೊಳ್ತಿದ್ದಾರೆ ಅನ್ನೋ ಹೊತ್ತಿಗೆ ಇಲ್ಲೂ ಕೆಟ್ಟೋಳಾಗ್ತಿದ್ದೀನಿ. ಎಲ್ರ ವೈರತ್ವ ಕಟ್ಕೊಳ್ಳೋ ಹಾಗಾಗಿದೆ. ಯಾಕ್ ಮಾವ, ಯಾಕ್ ನನ್ನನ್ನು ಎಲ್ರ ಮುಂದೆ ಕೆಟ್ಟೋಳನ್ ಮಾಡ್ತಿದ್ದೀರಿ? ಯಾಕ್ ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಿದ್ದೀರಿ? ನಾನು ನಿನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾ ಇಲ್ಲ.
ನಮ್ಮ ಕಂಪನಿ ಅಪ್ಪರ್ ಮೋಸ್ಟ್ ಜಾಗದಲ್ಲಿ ನಿಲ್ಲಿಸಿದ್ದೇನೆ, ಗೊತ್ತಾ ನಿನಗೆ? ಅದೇ ಮಾವ, ಅದೆಲ್ಲ ಯಾಕೆ ಬೇಕಿತ್ತು? ನನಗೆ ಪ್ರತಿಷ್ಠೆ ಅಧಿಕಾರ ಎಲ್ಲ ಬೇಡ. ನಿನ್ನೆ ಮೊನ್ನೆ ಬಂದವಳು ನಾನು. ಎಲ್ರ ಮುಂದೆ ನಿಮ್ ಮಗ ನನ್ನ ಪ್ರೀತಿಸ್ತ ಅಂತ ಸುಳ್ಳು ಹೇಳಿದ್ರಿ. ಅತ್ತೇನ ಅವ್ರ ಅಧಿಕಾರನ ನನಗ್ ಕೊಡ್ತಿದ್ದಾರೆ ಅಂದ್ರಿ. ಅವ್ರ ಎಲ್ರ ಮನ್ಸಿಗೆ ಎಷ್ಟು ನೋವಾಗಿರತ್ತೆ. ಅವ್ರೆಲ್ರ ನೋವು ನಿಟ್ಟುಸಿರಿನ ಮೇಲೆ ನಾನು ಅಧಿಕಾರ ಚಲಾಯಿಸ್ಬೇಕ? ಯಾಕೆ ಹೀಗ್ ಮಾಡ್ತಿದ್ದೀರಿ ಮಾವ? ಇಲ್ಲಿ ನಿನ್ನ ಪರ್ಮಿಷನ್ ಒಪಿನಿಯನ್ ತಗೊಂಡು ಎಲ್ಲ ಮಾಡೋ ಸಂಪ್ರದಾಯ ಇಲ್ಲ. ನನ್ನ ಡಿಸಿಷನ್ ನೀನು ಎಕ್ಸಿಕ್ಯೂಟ್ ಮಾಡಬೇಕು ಅಷ್ಟೇ. ಹಾಗಲ್ಲ ಮಾವ, ಅತ್ತೆ ಮುಂದೆ ನಾನು ಏನೇನೂ ಅಲ್ಲ. ಅವ್ರ ಅನುಭವ, ಸಾಮರ್ಥ್ಯ, ಕಾಂಟ್ಯಾಕ್ಟ್ಸ್ ಗಳೆಲ್ಲ ಯಾವ್ದೂ ನನಗಿಲ್ಲ. ನನಗೆ ಅಧಿಕಾರಕ್ಕಿಂತ ಸಂಬಂಧಗಳು ಮುಖ್ಯ. ನನಗೆ ಖಂಡಿತ ಈ ಜವಾಬ್ದಾರಿ ಬೇಡ ಮಾವ. ನಾನು ಯಾವುದೇ ಕಾರಣಕ್ಕೂ ಇದನ್ನ ಒಪ್ಕೊಳ್ಳಲ್ಲ. ದಯವಿಟ್ಟು ನನಗೆ ಇದರಿಂದ ಬಿಡುಗಡೆ ಕೊಟ್ಬಿಡಿ ಅಷ್ಟೇ. ನಾನು ನಿಮ್ಮನ್ನು ಕೇಳ್ಕೊಳ್ಳೋದು. ನೋಡು, ಅಲ್ಲಿ ನೆಲ ಒರೆಸ್ತಾ ಇದ್ದಳು ಕೆಲಸದವಳು. ಅವಳಿಗೆ ತಿಂಗಳಿಗೆ 3,000 ರೂಪಾಯಿ ಸಂಬಳ. ನಮ್ಮ ಕಾರ್ ಡ್ರೈವರ್ಗೆ 6,000 ರೂಪಾಯಿ ಸಂಬಳ. ಅಡಿಗೆ ಮನೇಲಿ ಕೆಲಸ ಮಾಡೋ ಕುಕ್ಗೆ 10,000 ರೂಪಾಯಿ ಸಂಬಳ. ಇವರೆಲ್ಲ ನಮ್ಮ ಮನೆಯಲ್ಲಿ ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾರೆ. ನನ್ನ ಎದುರಿಗೆ ನಿಂತು ತುಟಿ ಬಿಚ್ಚೋದಿಲ್ಲ. ನಿನಗೆ ವರ್ಷಾನುಗಟ್ಲೆ ಸಂಬಳನ ಅಡ್ವಾನ್ಸ್ ಆಗಿ ಕೊಟ್ಟು ಕರ್ಕೊಂಡ್ಬಂದು ಇವ್ ತರನೇ ನೀನು ಕೆಲಸ ಮಾಡೋಳು ಅನ್ನೋದನ್ನ ನೆನಪಿಟ್ಕೊ. ಹೆಂಡತಿ ಕೆಲಸ, ಸೊಸೆ ಕೆಲಸದ ಜೊತೆನಲ್ಲಿ ನಮ್ಮ ಕಂಪನಿಯ ಸಿಇಒ ಕೆಲಸನೂ ನೀನು ಮಾಡಲೇಬೇಕು. ನಾಳೆ ಚಾರ್ಜ್ ತಗೊಳಕ್ಕೆ ರೆಡಿಯಾಗಿರೋ ಅಗ್ರಿಮೆಂಟ್ ಅದ್ರ ಪ್ರಕಾರ ನಡ್ಕೊ. ಶಂಭು, ಆಫೀಸಿಗೆ ಫೋನ್ ಮಾಡಿ ನಾಳೆ ಕನಕ ಚಾರ್ಜ್ ತಗೊಳಕ್ ಬರ್ತಾಳೆ, ಎಲ್ಲ ಪೇಪರ್ಸ್ ರೆಡಿ ಮಾಡಿ ಅಂತ ಹೇಳು. ಹಾಗೆ ನಿಮ್ ಮೇಡಮ್ ಅವ್ರಿಗೆ ಆಫೀಸಿಗೆ ಬಂದು ಚಾರ್ಜ್ ಕೊಡ್ಬೇಕು ಹೇಳು. ಆಯ್ತು ಯಜಮಾನ್ರೆ. ಇದು ನಮ್ಮ ಆಫೀಸ್. ಇವರೆಲ್ಲ ನಮ್ಮ ಸ್ಟಾಫ್: ರಿತೇಶ್, ಅನನ್ಯ, ಗಣೇಶ್, ಜೀತ್. ಯಾಕಲ್ಲೇ ನಿಂತಿದ್ಯಾ? ಬಾ ಒಳಗೆ. ನೋಡಮ್ಮ ಕನಕ, ಇನ್ ಮುಂದೆ ಈ ಆಫೀಸ್ ನಿಂತು ಈ ಕುರ್ಚಿ ಮೇಲೆ ಕೂರ್ಬೇಕಾಗಿರೋದು ನೀನು. ಅತ್ತೆ, ಅದು ಕನಕ, ಇವನನ್ನ ಯಾಕೆ ನೋಡ್ತಾ ಇದ್ಯಾ? ಓ, ಈ ಕಂಪ್ನಿ MD ಇವನು, ಈ ಕುರ್ಚಿ ಇವಂದು ಅಂತನಾ? ಇಷ್ಟು ದಿನ ಅವಿ ಈ ಕಂಪ್ನಿಗೆ MD ಆಗಿತ್ತು. ಆದ್ರೆ ಈ ಕುರ್ಚಿ ಮೇಲೆ ಕೂರ್ತಾ ಇದ್ದಿದ್ದು ನಾನಮ್ಮ. ಯಾಕೆ ಅಂದ್ರೆ ಇವನಿಗೊಂಚೂರು ವ್ಯವಹಾರ ಜ್ಞಾನ ಕಮ್ಮಿ ಅಮ್ಮ. ಹಾಗಾಗಿ
ಬಿಸ್ನೆಸ್ಗೆ ಸಂಬಂಧಪಟ್ಟಿರುವಂತ ಎಲ್ಲ ಆಗು ಹೋಗುಗಳನ್ನ ನಾನೇ ನೋಡ್ತಾ ಇದ್ದೆ. ಎಲ್ಲ ಮಹತ್ವವಾದ ನಿರ್ಧಾರನ ನಾನು ತಗೊಳ್ತಾ ಇದ್ದೆ. ಅದಕ್ಕೆ ಅವನು ಬದ್ಧನಾಗಿ ನಾನು ಹೇಳಿದ ಕಡೆ ಸೈನ್ ಹಾಕ್ತಾ ಇದ್ದ. ಇನ್ನು ಮುಂದೆ ನನ್ನ ಸ್ಥಾನದಲ್ಲಿ ನೀನಿರ್ತೀಯ. ಅಮ್ಮ ಏನಮ್ಮ ನೀನು? ಅವಿ, ಏನ್ ಮಾತಾಡ್ಬೇಡ. ಕನಕ, ನಾನು ಇವನ್ ಚಿಕ್ಕಮ್ಮನಾಗಿ ಇಷ್ಟು ದಿನ ಏನ್ ಮಾಡದ್ನೋ, ಮುಂದೆ ನೀನ್ ಇವನು ಹೆಂಡತಿಯಾಗಿ ಈ ಕಂಪ್ನಿ ಮ್ಯಾನೇಜಿಂಗ್ ಪಾರ್ಟ್ನರ್ ಆಗಿ ಈ ಕಂಪ್ನಿನ ನೋಡ್ಕೊಳ್ಬೇಕು ಅನ್ನೋದೇ ನಿಮ್ಮ ಮಾವನ ಆಸೆ ನಮ್ಮ. ಅದಕ್ಕೆ ನಿಮ್ಮ ಮಾವನವರು ನಿನ್ನನ್ನು ಲೀಗಲ್ ಆಗಿ ಈ ಕುರ್ಚಿ ಮೇಲೆ ಕೂರಿಸೋದಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡಿದ್ದಾರೆ. ಶಂಭು, ಫೈಲ್ ಕೊಡಿ. ಕನಕ, ಬಾ, ಆ ಚೇರ್ ಮೇಲೆ ಕೂತು ಹಾಗೆ ಈ ಪೇಪರ್ಸ್ಗೆ ಸೈನ್ ಹಾಕು. ಅತ್ತೆ ಪ್ಲೀಸ್ ನನ್ನ ಮಾತು ಕೇಳಿ. ನನಗೆ ವ್ಯಾಪಾರ ವ್ಯವಹಾರದ ಜ್ಞಾನ ಎಲ್ಲ ಏನೂ ಇಲ್ಲ ಅತ್ತೆ. ಹಿಂದೂ ಮುಂದೆ ಯಾವ ಅನುಭವನೂ ಇಲ್ದಿರೋ ನನಗೆ ನೀವಿಷ್ಟು ದೊಡ್ಡ ಜವಾಬ್ದಾರಿನ ವಹಿಸ್ತಿರೋದು ನನಗೇನೋ ಸರಿ ಕಾಣ್ತಿಲ್ಲ. ಕನಕ, ನಿನಗೆ ನಿನ್ನ ಬಗ್ಗೆ ಗೊತ್ತಿಲ್ಲ, ಆದರೆ ನನಗೆ ಗೊತ್ತು. ನಿನಗಿರೋ ಟ್ಯಾಲೆಂಟಿಗೆ ಇಡೀ ಸಾಮ್ರಾಜ್ಯನೇ ಆಳ್ಬೋದು. ಅಂಥದ್ರಲ್ಲಿ ಈ ಕುರ್ಚಿ ಬಿಸ್ನೆಸ್ ಎಲ್ಲ ಯಾವ ಲೆಕ್ಕಮ್ಮ? ಅತ್ತೆ, ನನ್ನ ಮೇಲಿದ್ದ ಪ್ರೀತಿಯಿಂದ ಅತಿಯಾದ ನಂಬಿಕೆಯಿಂದ ಹೀಗೆ ಮಾತಾಡ್ತಿದ್ದೀರಾ ಅನ್ಸುತ್ತೆ. ಸತ್ಯವಾಗ್ಲೂ ನನ್ನಿಂದ ಇದಾಗಲ್ಲ ಅತ್ತೆ. ಅಮ್ಮ, ಇವಳು ಹೇಳಿ ಕೇಳಿಸ್ಕೊಂಡ್ಯಾ? ಆಗಲ್ಲ ಅಂತ ಹೇಳಿದ್ದು ಬಿಟ್ಬಿಡಿ. ಯಾಕೆ ಬಲವಂತ ಮಾಡ್ತಿದ್ದೀರಾ? ಇಷ್ಟು ದಿವಸ ಹೇಗೆ ನಡ್ಕೊಂಡು ಹೋಗ್ತಿತ್ತೋ ಹಾಗೆ ನಡ್ಕೊಂಡು ಹೋಗ್ಲಿ. ಅವಿ, ಇದು ಮನೆ ಅಲ್ಲ, ಆಫೀಸ್. ನಾಲ್ಗೆ ಮೇಲೆ ನಿಗಾ ಇರಲಿ. ಮಿತವಾಗಿ ಮಾತಾಡಿದ್ರೆ ನಡೆಯೋದೆಲ್ಲ ಹಿತವಾಗೇ ಇರುತ್ತೆ. ಕನಕ, ಆಗಲ್ಲ ಅನ್ಕೊಂಡ್ರೆ ಯಾವುದೂ ಆಗಲ್ಲ. ಅದೇ ಆಗತ್ತೆ ಅನ್ಕೊಂಡು ನೋಡು, ಎಲ್ಲಾನು ಆಗತ್ತೆ. ಹೆಣ್ಣು ಮನಸ್ಸು ಮಾಡಿದ್ರೆ ಯಾವುದೂ ಅಸಾಧ್ಯ ಅಲ್ಲಮ್ಮ. ಮೇಲಾಗಿ ನಿನ್ ಸಹಾಯಕ್ಕೆ ಬೆನ್ನೆಲುಬಾಗಿ ನಾನಿರುವಾಗ ಯೋಚನೆ ಮಾಡೋ ಅಗತ್ಯ ಇಲ್ಲ. ಹೋಗಮ್ಮ, ಕುರ್ಚಿ ಮೇಲೆ ಕೂತ್ಕೊಂಡು ಸೈನ್. ಕನಕ, ಇನ್ನು ಏನಮ್ಮ ಯೋಚನೆ ಮಾಡ್ತಾ ಇದ್ದೀಯಾ? ಕೂತ್ಕೊಂಡು ಸೈನ್ ಮಾಡು. ಮೊದಲನೇ ಸಲ ಕನಕ ಅಧಿಕಾರ ವಹಿಸ್ಕೊಂಡಿದ್ದಾಳೆ. ಅವಳನ್ನ ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿ. ಅಮ್ಮ, ಹೇಳ್ದಷ್ಟು ಮಾಡು. ಬಾಮಾಯ್, ಅವಿ ಜೊತೆ ದೇವಸ್ಥಾನಕ್ಕೆ ಹೋಗು.